ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದು, ಕಂಪ್ಯೂಟರ್ ಬೇಸ್ಡ್ ರೈಟಿಂಗ್ ಅಲೋ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಹ್ಯಾಸ್ ಅಲೋಡ್ visually impaired students in SSLC and second PUC to write exams on computers or laptops instead of handwriting. ಇದು ದೃಷ್ಟಿ ದೋಷ ಇರುವವರು ಅಲ್ವಾ, ಮತ್ತೆ ಕೆಲವು ವಿಶೇಷ ಚೇತನ ಮಕ್ಕಳು ಇರ್ತಾರಲ್ವಾ, ಅವರಿಗೆ SSLC ಮತ್ತೆ PUC ಪರೀಕ್ಷೆ ಬರಿಬೇಕಾದ್ರೆ ಕೈ ಬರಹದ ಬದಲಿಗೆ ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ಅನ್ನ ಬಳಸಿ, ಯಾವ್ದಾದ್ರು ಒಂದನ್ನು ಬಳಸಿ ಆ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಅಸೆಸ್ಮೆಂಟ್ ಬೋರ್ಡ್, ಸ್ಕೂಲ್ ಎಕ್ಸಾಮಿನೇಷನ್ ಮತ್ತೆ ಅಸೆಸ್ಮೆಂಟ್ ಬೋರ್ಡ್ ಇವರಿಗೆ ಅಲೋ ಮಾಡ್ತಾ ಇದೆ. ಇನ್ನು ಅಸಿಸ್ಟಿವ್ ಸಾಫ್ಟ್ವೇರ್ ಪರ್ಮಿಟೆಡ್. ಸ್ಟೂಡೆಂಟ್ಸ್ ಕ್ಯಾನ್ ಯೂಸ್ screen readers and accessibility tools like text to speech approved by authorities such as the Central Board of Secondary Education, ensuring the exam is fair and accessible. ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ದೃಷ್ಟಿದೋಷ ಇರುವವರಿಗೆ ನೇರವಾಗಿ ಅಲ್ಲಿರೋದನ್ನ ಅರ್ಥ ಮಾಡ್ಕೊಳ್ಳಿ ಕಷ್ಟ ಆಗಬಹುದು. ಹೀಗಾಗಿ ಸ್ಕ್ರೀನ್ ರೀಡರ್ ಮತ್ತೆ ಟೆಕ್ಸ್ಟ್ ಟು ಸ್ಪೀಚ್ ನಮ್ಮ ಮೊಬೈಲಲ್ಲೂ ಇರುತ್ತೆ, ನೀವು ನೋಡಿರಬಹುದು ಅಲ್ವಾ, ಅಲ್ಲಿರೋ ಅಕ್ಷರವನ್ನ ಮಾತನಾಡಿ ನಮಗೆ ಹೇಳುವಂತಹ ಒಂದು ಸಾಫ್ಟ್ವೇರ್, ಅಂತಹ ಸಾಧನಗಳನ್ನ ಬಳಸಬಹುದು. ಇದರಿಂದಾಗಿ ಎಕ್ಸಾಮ್ ಇನ್ನಷ್ಟು ನ್ಯಾಯಯುತವಾಗಿರುತ್ತೆ. ಇಲ್ಲಿ ಯಾವುದು ಸೆಂಟ್ರಲ್ CBSE ಅಪ್ರೂವ್ ಮಾಡಿರುವಂತಹ ಸಾಫ್ಟ್ವೇರ್ಗಳನ್ನ ಬಳಸ್ತಾರೆ. ಎಕ್ಸಾಮ್ ಫೇರ್ ಆಗಿರುತ್ತೆ, ಅಕ್ಸೆಸಿಬಲ್ ಆಗಿರುತ್ತೆ ಅಂತ ಈ ಮೂಲಕ ಖಚಿತಪಡಿಸಿಕೊಳ್ತಾರೆ. ಸೇಫ್ ಗಾರ್ಡ್ಸ್ ಟು ಪ್ರಿವೆಂಟ್ ಮಿಸ್ಯೂಸ್. ದ ಕಂಪ್ಯೂಟರ್ ಮಸ್ಟ್ ನಾಟ್ ಬಿ ಕನೆಕ್ಟೆಡ್ ಟು ದಿ ಇಂಟರ್ನೆಟ್ ಅಂಡ್ ಸ್ಟೂಡೆಂಟ್ ಸಿಸ್ಟಮ್ ವಿಲ್ ಬಿ ಚೆಕ್ಡ್ ಅಂಡ್ ಮಾನಿಟರ್ ಡ್ಯೂರಿಂಗ್ ದ ಎಕ್ಸಾಮ್ ಟು ಮೇಂಟೈನ್ ಎಕ್ಸಾಮ್ ಇಂಟಿಗ್ರಿಟಿ. ಈ ಪರೀಕ್ಷೆಯ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಿಕ್ಕೆ ಪರೀಕ್ಷಾ ಸಂದರ್ಭದಲ್ಲಿ ಆ ಒಂದು ಅವಧಿಯಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ನಿರ್ಬಂಧಿಸ್ತಾರೆ. ಅದು ಅಧಿಕಾರಿಗಳು ನಿರಂತರ ನಿಗಾ ವಹಿಸ್ತಾ ಇರ್ತಾರೆ. ಇದಾದ ನಂತರ ಮುಂದಿನ ವಿಚಾರ, ಗವರ್ಮೆಂಟ್ ಆರ್ಡರ್. ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹ್ಯಾಸ್ ಆಸ್ಕ್ಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಪ್ರೊಯಾಕ್ಟಿವ್ಲಿ ಟೇಕ್ ಡೌನ್ ಪೋರ್ನೋಗ್ರಾಫಿಕ್ ಅಂಡ್ ಆಬ್ಸೀನ್ ಕಂಟೆಂಟ್. ಸಾಮಾಜಿಕ ಜಾಲತಾಣಗಳಲ್ಲಿರುವಂತಹ ಅಶ್ಲೀಲ ಆಕ್ಷೇಪಾರ್ಹ ವಿಷಯಗಳನ್ನ ಪತ್ತೆ ಹಚ್ಚಿ ತಕ್ಷಣ ತೆಗೆದುಹಾಕಬೇಕು ಅಂತ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಆದೇಶಿಸ್ತಾ ಇದೆ. ಹೂ ಮಸ್ಟ್ ಕಂಪ್ಲೈ, ಯಾರು ಅನ್ವಯ ಆಗುತ್ತೆ ಇದು? ಲಾರ್ಜ್ ಪ್ಲಾಟ್ಫಾರ್ಮ್ಸ್ ವಿತ್ ಓವರ್ 50 lakh ಯೂಸರ್ಸ್, 50 ಲಕ್ಷ ಅದಕ್ಕಿಂತ ಹೆಚ್ಚು ಯೂಸರ್ಗಳನ್ನ ಬಳಕೆದಾರರನ್ನ ಹೊಂದಿರುವಂತಹ ಪ್ಲಾಟ್ಫಾರ್ಮ್ಗಳು ಮಸ್ಟ್ ಯೂಸ್ ಟೆಕ್ನಾಲಜಿ ಅಂಡ್ ಆಟೋಮೇಟೆಡ್ ಟೂಲ್ಸ್ ಟು ಡಿಟೆಕ್ಟ್ ಅಂಡ್ ರಿಮೂವ್ ಸಚ್ ಕಂಟೆಂಟ್ ಅಂಡರ್ IT ರೂಲ್ಸ್ 2021. 2021 IT ನಿಯಮಗಳಡಿಯಲ್ಲಿ ಆಟೋಮೇಟೆಡ್ ಟೂಲ್ಸ್ಗಳಿರುತ್ತೆ, AI ಎಲ್ಲ ಯೂಸ್ ಮಾಡ್ತಾರೆ. ಈಗ ಅದನ್ನು ಯೂಸ್ ಮಾಡಿ ಇಂತಹ ಕೃತ್ಯಗಳನ್ನ ತಡಿಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನ ತೆಗೆದುಹಾಕಬೇಕು, ರಿಮೂವ್ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮೇಟಿ ಅಂತ ಕರೀತೇವೆ. ಇನ್ನು ಆಕ್ಷನ್ ಫಾರ್ ನಾನ್ ಕಂಪ್ಲೈನ್ಸ್. ಒಂದ್ ವೇಳೆ ಅನ್ವಯ ಮಾಡ್ಕೊಳ್ಳದೆ ಇದ್ರೆ, ಅನುಸರಿಸದೇ ಇದ್ರೆ ಏನ್ ಆಕ್ಷನ್ ತಗೊಳ್ತಾರೆ? ಪ್ಲಾಟ್ಫಾರ್ಮ್ಸ್ ದಟ್ ಫೇಲ್ ಟು ರಿಮೂವ್ ದ ಕಂಟೆಂಟ್ ಕ್ಯಾನ್ ಫೇಸ್ ಲೀಗಲ್ ಆಕ್ಷನ್ following concerns raised earlier by the Supreme Court of India about online obscenity. ಮೊದಲು ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಕಳವಳನ್ನ ವ್ಯಕ್ತಪಡಿಸ್ತಾ ಇತ್ತು. ಒಂದ್ ವೇಳೆ ಈಗ ಹೇಳಿರುವಂತಹ ನಿಯಮಗಳನ್ನ ಪಾಲಿಸದೇ ಇದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಸರ್ಕಾರ ಎಚ್ಚರಿಸ್ತಾ ಇದೆ. ಇನ್ನು ಫಿಯರ್ ಆಫ್ ಚೀಪರ್ ಇಂಪೋರ್ಟ್ಸ್. ನೋಡಿ, ನಾವು FTA ಬಗ್ಗೆ ಮಾತಾಡ್ತಾ ಇದ್ವಿ, ನ್ಯೂಜಿಲ್ಯಾಂಡ್ ಜೊತೆ FTA ಮಾಡ್ಕೊಂಡಿದ್ದೀವಿ ಅಲ್ವಾ. ಇದಾದ್ಮೇಲೆ ಅದು ನಮ್ಮ ದೇಶದ ಕೆಲವೊಂದು ವಿಷಯಗಳಿಗೆ ಒಳ್ಳೇದಾಗುತ್ತೆ, ಅದರಿಂದ ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟ್ ಸಹ ಆಗುತ್ತೆ. ಆಪಲ್ ಗ್ರೋವರ್ಸ್ ಇನ್ ಹಿಮಾಚಲ್ ಪ್ರದೇಶ್ ಅಪೋಸ್ ದ ಪ್ರಪೋಸಲ್ ಟು ಕಟ್ ಇಂಪೋರ್ಟ್ ಡ್ಯೂಟಿ ಆನ್ ಆಪಲ್ಸ್ ಫ್ರಮ್ ನ್ಯೂಜಿಲ್ಯಾಂಡ್ ಫ್ರಮ್ 50 to 25%, ಸೇಯಿಂಗ್ ಚೀಪರ್ ಇಂಪೋರ್ಟ್ಸ್ ವಿಲ್ ಹರ್ಟ್ ಲೋಕಲ್ ಪ್ರೈಸಸ್. ಏನು ಇಂಪೋರ್ಟ್ ಡ್ಯೂಟಿ ಅಂತಂದ್ರೆ, ಇದು ನಮ್ಮ ಭಾರತ, ಇಲ್ಲಿ ಆಸ್ಟ್ರೇಲಿಯಾ ಕೆಳಗಡೆ ನ್ಯೂಜಿಲ್ಯಾಂಡ್ ಇದೆ. ನ್ಯೂಜಿಲ್ಯಾಂಡ್ ಇಂದ ಭಾರತಕ್ಕೆ ಆಪಲ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಮೊದಲು ಅದ್ರ ಮೇಲೆ ಇಂಪೋರ್ಟ್ ಡ್ಯೂಟಿ, ಆಮದು ಸುಂಕವನ್ನ ವಿಧಿಸ್ತಾ ಇದ್ರು. ಸುಂಕ ವಿಧಿಸಿದ ಮೇಲೆ ಭಾರತಕ್ಕೆ ಬಂದಾಗ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇತ್ತು, ಪ್ರೈಸ್ ಜಾಸ್ತಿ ಇರ್ತಾ ಇತ್ತು. ನಾವು FTA ಅಂತ ಮಾಡ್ಕೊಂಡ್ಮೇಲೆ FTA ಅಂಡರ್ ಅಲ್ಲಿ ನಮ್ಮ ಕೆಲವು ವಸ್ತುಗಳ ಮೇಲೆ ಅವರು ಆಮದು ಸುಂಕವನ್ನ ತೆಗೆದು ಬಿಡ್ತಾರೆ. ಅವರಿಗೂ ಅದನ್ನೇ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ಎಷ್ಟು ಆಮದು ಸುಂಕವನ್ನ ಕಡಿಮೆ ಮಾಡ್ತಾರೆ ಅಥವಾ ತೆಗೆದು ಹಾಕ್ತಾರೆ. ಈಗ ಇಲ್ಲಿ ಆಗ್ತಿರೋದು ಏನಂತಂದ್ರೆ, ನ್ಯೂಜಿಲ್ಯಾಂಡ್ ಇಂದ ಬರ್ತಾ ಇರ್ತಕ್ಕಂತಹ ಆಪಲ್ ಮೇಲೆ ಮೊದಲು 50% ಸುಂಕ ಇರ್ತಾ ಇತ್ತು. ಆ ಡ್ಯೂಟಿಯನ್ನ 25%ಗೆ ಇಳಿಸ್ಲಿಕ್ಕೆ ಮುಂದಾಗಿದ್ದಾರೆ. ಇಳಿಸಿದ್ರೆ ಏನಾಗುತ್ತೆ,
ಆ ಡ್ಯೂಟಿ ಕಡಿಮೆ ಆದ ತಕ್ಷಣ ಅದರ ಪ್ರೈಸ್ ಸಹ ಕಡಿಮೆ ಆಗುತ್ತೆ. ಭಾರತದ ಮಾರುಕಟ್ಟೆಯಲ್ಲಿ ನ್ಯೂಜಿಲ್ಯಾಂಡಿನ ಆಪಲ್ ನ ಪ್ರೈಸ್ ಕಡಿಮೆ ಆದ್ರೆ ಹೆಚ್ಚು ಜನ ಅದನ್ನೇ ಪರ್ಚೇಸ್ ಮಾಡ್ತಾರೆ. ಬೇರೆ ದೇಶದ ಆಪಲ್ ಪರ್ಚೇಸ್ ಮಾಡೋದು ಜಾಸ್ತಿ ಆಗ್ಬಿಟ್ರೆ ನಮ್ಮ ದೇಶದ್ದೇ ಇರುತ್ತಲ್ವಾ, ಈಗ ಹಿಮಾಚಲ ಪ್ರದೇಶದ ಆಪಲ್ ಬೆಳೆಗಾರರಿದ್ದಾರೆ, ಸೇಬಿನ ಬೆಳೆಗಾರರು, ಅವರಿಗೆ ಈಗ ಲಾಸ್ ಆಗ್ತಾ ಇದೆ. ಲಾಸ್ ಆಗುತ್ತೆ ಅಂತ ಅವರದ್ದು ಈಗ ಒಂದು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ನಾವು ನೋಡಬಹುದು. ಹಾಗಾಗಿ ಅದನ್ನ ಆ ಪ್ರಸ್ತಾಪವನ್ನ ವಿರೋಧಿಸ್ತಾ ಇದ್ದಾರೆ. ಇಂಪ್ಯಾಕ್ಟ್ ಆನ್ ಲೈವ್ಲಿಹುಡ್ಸ್. ಆಪಲ್ ಫಾರ್ಮಿಂಗ್ ಇಸ್ ದಿ ಮೇನ್ ಇನ್ಕಮ್ ಸೋರ್ಸ್ ಫಾರ್ ಮೆನಿ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇನ್ ಹಿಮಾಚಲ್. Growers say reduced duty could reduce incomes and increase distress. ಎಷ್ಟೋ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಹಿಮಾಚಲ ಪ್ರದೇಶದಲ್ಲಿ ಇರೋರಿಗೆ ಈ ಸೇಬಿನ ಕೃಷಿನೇ ಮುಖ್ಯವಾದಂತಹ ಆದಾಯದ ಮೂಲ. ಹಾಗಾಗಿ ಒಂದು ವೇಳೆ ವಿದೇಶಿ ಸೇಬುಗಳಿಗೆ ತುಂಬಾ ಕಡಿಮೆ ಬೆಲೆ ಇದ್ಬಿಟ್ರೆ, ಅಗ್ಗದಲ್ಲಿ ಅದು ಸಿಕ್ಬಿಟ್ರೆ, ದೇಶೀಯ ಮಾರುಕಟ್ಟೆಯಲ್ಲಿ ಈ ಸ್ಥಳೀಯ ಸೇಬಿನ ಬೆಲೆ ಕುಸಿತವನ್ನ ಕಾಣುತ್ತೆ. ಆಗ ರೈತರು ಸಂಕಷ್ಟಕ್ಕೀಡಾಗ್ತಾರೆ. ಇನ್ನು ಡಿಮ್ಯಾಂಡ್ ಫಾರ್ ಪ್ರೊಟೆಕ್ಷನ್. Growers have sought government intervention to protect domestic farmers. ಮುಖ್ಯವಾಗಿ ಸರ್ಕಾರ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು, ಡೊಮೆಸ್ಟಿಕ್ ಫಾರ್ಮರ್ಗಳನ್ನ, ದೇಶೀಯ ರೈತರನ್ನ ಪ್ರೊಟೆಕ್ಟ್ ಮಾಡಬೇಕು. ವಾರ್ನಿಂಗ್ ದಟ್ ಸಚ್ ಕನ್ಸೆಷನ್ಸ್ ಇನ್ ಟ್ರೇಡ್ ಡೀಲ್ಸ್ ಮೇ ಸೆಟ್ ಅ ಡೇಂಜರಸ್ ಪ್ರೆಸಿಡೆಂಟ್ ಫಾರ್ ಇಂಡಿಯನ್ ಅಗ್ರಿಕಲ್ಚರ್. ಒಂದು ವೇಳೆ ಇದನ್ನೇ ಮುಂದುವರ್ಕೋತ ಹೋದ್ರೆ ಇಂತಹ ನಿರ್ಧಾರಗಳಿಂದ ಭಾರತದ ಕೃಷಿ ವಲಯಕ್ಕೆ ಅಪಾಯ ಎದುರಾಗುತ್ತೆ, ಅದು ಮುನ್ಸೂಚನೆ ಇದ್ದ ಹಾಗೆ ಅಂತ ಕೆಲವರು ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಮೋರ್ ಸ್ಮಾಲ್ ಪೇಮೆಂಟ್ಸ್ ಗೋಯಿಂಗ್ ಡಿಜಿಟಲ್. ಅಕಾರ್ಡಿಂಗ್ ಟು ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಪೀಪಲ್ ಆರ್ ಇನ್ಕ್ರೀಸಿಂಗ್ಲಿ ಯೂಸಿಂಗ್ ಡಿಜಿಟಲ್ ಮೋಡ್ಸ್ ಫಾರ್ ಎವ್ರಿಡೇ ಸ್ಮಾಲ್ ಪರ್ಚೇಸಸ್ ಲೈಕ್ ಗ್ರೋಸರೀಸ್ ಅಂಡ್ ಲೋಕಲ್ ಶಾಪಿಂಗ್. ರಿಸರ್ವ್ ಬ್ಯಾಂಕ್ ವರದಿ ಪ್ರಕಾರ ಹೆಚ್ಚು ಈಗ ಡಿಜಿಟಲ್ ಪಾವತಿಯನ್ನ ಜನರು ಜಾಸ್ತಿ ಅವಲಂಬಿಸ್ತಾ ಇದ್ದಾರೆ. ಎವ್ರಿಡೇ ಚಿಕ್ಕ ಚಿಕ್ಕ ಪರ್ಚೇಸ್ಗಳಿಗೂ ಸಹ, ಗ್ರೋಸರಿ ಇರಬಹುದು, ಲೋಕಲ್ ಶಾಪಿಂಗ್ ಇರಬಹುದು. UPI leads in number of transactions. UPI accounts for the largest share by volume. ಜಾಸ್ತಿ ಶೇರ್ಗಳ ಒಟ್ಟು ಮೌಲ್ಯದಲ್ಲಿ ವಹಿವಾಟಿನ ಸಂಖ್ಯೆ ದೃಷ್ಟಿಯಿಂದ UPI ಟಾಪ್ ಅಲ್ಲಿ ಇದೆ. ಮೀನಿಂಗ್ ಮೋಸ್ಟ್ ಡಿಜಿಟಲ್ ಪೇಮೆಂಟ್ಸ್ ಆರ್ ಸ್ಮಾಲ್ ವ್ಯಾಲ್ಯೂ ಕ್ವಿಕ್ ಟ್ರಾನ್ಸಾಕ್ಷನ್ ಮೇಡ್ ಥ್ರೂ UPI. ಸ್ಮಾಲ್ ವ್ಯಾಲ್ಯೂ ಕ್ವಿಕ್ ಟ್ರಾನ್ಸಾಕ್ಷನ್ ಎಲ್ಲ UPI ಇಂದಾನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಬಿಗ್ ಪೇಮೆಂಟ್ಸ್ ಇದ್ರೆ, ದೊಡ್ಡ ದೊಡ್ಡ ಹಣ ಇದ್ರೆ ಅದಕ್ಕೆ RTGS ಬಳಸ್ತಾರೆ. RTGS ಅಂತಂದ್ರೆ ಏನು ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. While UPI dominates in number, RTGS handles the highest value of money, showing that large businesses and high value transfers still use traditional digital system. ದೊಡ್ಡ ಮೊತ್ತದ ಹಣದ ವರ್ಗಾವಣೆಗೆ ಈಗಲೂ ಸಹ RTGS ನೇ ಬಳಸ್ತಾರೆ. ಎಕನಾಮಿಲಿ ಬರುತ್ತೆ ಇದು, ನೋಡೋಣ. ತಿಳಿದಿರಾ ಇದ್ರ ಬಗ್ಗೆ ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. RTGS ಅಂತಂದ್ರೆ ಏನು? ಇನ್ನು ಡೆಮೋಕ್ರಟೈಸಿಂಗ್ AI ಇನ್ಫ್ರಾಸ್ಟ್ರಕ್ಚರ್. The principal scientific advisor, PSA ಅಂತ ಕರೀತೇವೆ, says AI infrastructure must be open to all players, not just big tech firms. So startups, researchers and smaller institutions can innovate. ಕೃತಕ ಬುದ್ಧಿಮತ್ತೆ, AI ಇನ್ಫ್ರಾಸ್ಟ್ರಕ್ಚರ್, ದೊಡ್ಡ ದೊಡ್ಡ ಸಂಸ್ಥೆಗಳು ಮಾತ್ರ ತಮ್ಮ ಕೈವಶದಲ್ಲಿ ಅದನ್ನ ಇಟ್ಕೊಳ್ಳಿಕ್ಕೆ ಬಿಡಬಾರದು. ಎಲ್ಲಾ ಸ್ಟಾರ್ಟ್ಅಪ್ಗಳಿಗೆ, ಸಂಶೋಧಕರಿಗೆ ಅದು ಮುಕ್ತವಾಗಿ ಲಭ್ಯವಾಗಬೇಕು ಅಂತ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಹೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಪಬ್ಲಿಕ್ ಡಿಜಿಟಲ್ ಫೌಂಡೇಶನ್. India should build AI on the robust digital public infrastructure, DPI, data, computing capacity, standards and governance, similar to platforms like Aadhaar and UPI. Aadhaar UPI ರೀತಿನೇ AI ವ್ಯವಸ್ಥೆಯನ್ನ ಒಂಥರ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ತರ ಬಿಲ್ಡ್ ಮಾಡಬೇಕು. ಇನ್ನು ಸ್ಕೇಲಿಂಗ್ ಚಾಲೆಂಜ್ ಅಹೆಡ್. ಸ್ಕೇಲಿಂಗ್ ಚಾಲೆಂಜ್ ಅಂತಂದ್ರೆ expanding AI will sharply raise energy use and data center needs. AI ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಎನರ್ಜಿ ಜಾಸ್ತಿ ಬೇಕು, ಡೇಟಾ ಸೆಂಟರ್ಗಳ ಅವಶ್ಯಕತೆ ಇರುತ್ತೆ. ಸೊ ರಿಕ್ವೈರಿಂಗ್ ಕೋಆರ್ಡಿನೇಟೆಡ್ ಪ್ಲಾನಿಂಗ್ ಫಾರ್ ಪವರ್, ಲ್ಯಾಂಡ್ ಅಂಡ್ ಸಸ್ಟೈನಬಲ್ ಗ್ರೋತ್ ಟು ಸಪೋರ್ಟ್ AI ಡ್ರಿವನ್ ಡೆವಲಪ್ಮೆಂಟ್. ಈಗ ಇದಕ್ಕೆಲ್ಲ ಪವರ್ ಬೇಕು, ಲ್ಯಾಂಡ್ ಬೇಕು ಅಲ್ವಾ? ಅಂದ್ರೆ ಕೋಆರ್ಡಿನೇಷನ್ ಬೇಕಾಗುತ್ತೆ. ಕೇವಲ ಒಂದು ವಲಯ ಡೆವಲಪ್ ಆಗ್ತಾ ಇದೆ ಅಂತಂದ್ರೆ ಸಾಕಾಗೋದಿಲ್ಲ, ಎಲ್ಲರ ಸಹಕಾರ, ಬೇರೆ ಬೇರೆ ವಲಯಗಳ ಸಹಕಾರ ಸಹ ಬೇಕಾಗುತ್ತೆ. ಇನ್ನು ಶೋ ಆಫ್ ಮಿಲಿಟರಿ ಸ್ಟ್ರೆಂತ್. China fired missiles to conducted live fire drills around Taiwan to simulate a blockade and attacks on key targets. ಚೀನಾ ಏನ್ ಮಾಡ್ತಾ ಇದೆ? ಚೀನಾ ಮತ್ತೆ ತೈವಾನಿನ ಒಂದು ಕಲಹ ಮುಂದುವರಿತಾನೆ ಇದೆ. ಕ್ಷಿಪಣಿ ಉಡಾವಣೆ ಮತ್ತೆ ಸಣ್ಣ ಮಟ್ಟದ ಯುದ್ಧಾಭ್ಯಾಸ
ಮಾಡ್ತಾ ಏನು ಯಾಕೆ ಮಾಡ್ತಾ ಇದೆ ಅಂತಂದ್ರೆ ತನ್ನ ಮಿಲಿಟರಿ ಬಲ ಪ್ರದರ್ಶನ ಮಾಡ್ಲಿಕ್ಕೆ. ತೈವಾನ್ ಮೇಲೆ ಮುಂದೆ ದಾಳಿ ಮಾಡಬಹುದು ಅದರ ಮುನ್ಸೂಚನೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ರೈಸಿಂಗ್ ರೀಜನಲ್ ಟೆನ್ಷನ್. Taiwan called the drills provocative, while the US and Japan expressed concern, rising fear of escalation in the region. ಇಲ್ಲ ಚೀನಾ ನಮ್ಮನ್ನ ಪ್ರಚೋದಿಸ್ತಾ ಇದೆ ಅಂತ ತೈವಾನ್ ಹೇಳ್ತಿದ್ರೆ ಅಮೆರಿಕ, ಜಪಾನ್ ದೇಶ ಇವೆಲ್ಲ ಏನ್ ಮಾಡ್ತಾ ಇದೆ, ಘಟನೆಯ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇವೆ. ಈಗ ಆತಂಕ ಅಂತ ಹೇಳ್ತಾರೆ, ಮುಂದೆ ಬಂದು ಜಾಯಿನ್ ಆಗಬಹುದು, ತೈವಾನ್ ಜೊತೆ ಹೇಳಲಿಕ್ಕಾಗಲ್ಲ. ಪೊಲಿಟಿಕಲ್ ಮೆಸೇಜ್ ಏನು? China says Taiwan is part of its territory and used the drills to warn against Taiwan's independence and foreign support. ತೈವಾನ್ ತನ್ನ ಭೂಭಾಗ ಅಂತ ಚೀನಾ ಯಾವಾಗಲೂ ಪ್ರತಿಪಾದಿಸ್ತಾ ಇರುತ್ತೆ. ವಿದೇಶಿ ಹಸ್ತಕ್ಷೇಪ ಮತ್ತೆ ತೈವಾನ್ ಸ್ವಾತಂತ್ರ್ಯದ ಪರ ಯಾರು ಇದ್ರೆ ಅವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ. ಒಂದು ಆರ್ಟಿಕಲ್ ನ ಡಿಸ್ಕಸ್ ಮಾಡೋಣ. ಪ್ರಯಾರಿಟೈಸಿಂಗ್ ಕ್ಲೆಫ್ಟ್ ಕೇರ್ ಆಸ್ ಹೆಲ್ತ್ ಇಶ್ಯೂ. India has large but neglected burden of cleft lip and cleft palate, birth defect that affects child speech, feeding and dignity. cleft lip, cleft palate ಅಂತಂದ್ರೆ ಏನು ಕೆಳಗಡೆ ಹೇಳ್ತೇನೆ. ಭಾರತದಲ್ಲಿ ಈ ಕ್ಲೆಫ್ಟ್ ಇಶ್ಯೂ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಮಗುವಿನ ಮುಖ ಇರಬಹುದು, ಮಾತು, ಆಹಾರ ಸೇವಿಸುವುದು, ಡಿಗ್ನಿಟಿ, ಇದೆಲ್ಲದಕ್ಕೂ ಅದು ಹಾನಿಯನ್ನು ಉಂಟು ಮಾಡ್ತಾ ಇದೆ. Although NGOs have done impressive work, cleft care is still not treated as full public health priority, leading to delays, inequality and preventable suffering. ಅಲ್ವಾ? ಅಂತಂದ್ರೆ NGOಗಳೆಲ್ಲ ವರ್ಕ್ ಮಾಡ್ತಾ ಇರುತ್ತೆ, ಅವ್ರ ಕೆಲಸ ಸಪೋರ್ಟ್ ಮಾಡೋದು ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರುತ್ತೆ. ಆದ್ರೆ ಪಬ್ಲಿಕ್ ಹೆಲ್ತ್ ಪ್ರಯಾರಿಟಿ ಅಂತ ಇನ್ನೂ ಕನ್ಸಿಡರ್ ಮಾಡಿಲ್ಲ. ಯಾಕಂದ್ರೆ ಏನು ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್ ಅಂತಂದ್ರೆ ಬರ್ತ್ ಡಿಫೆಕ್ಟ್, ಹುಟ್ಟಬೇಕಾದ್ರೆ ಇರುವಂತಹ ಒಂದು ದೋಷ. ವೇರ್ ಪಾರ್ಟ್ಸ್ ಆಫ್ ಲಿಪ್ or roof of the mouth do not join properly during pregnancy. ಈಗ ಮಗು ಹೊಟ್ಟೆಲಿ ಇರುತ್ತಲ್ವಾ, ಪ್ರೆಗ್ನೆನ್ಸಿ ಟೈಮ್ ನಲ್ಲೇ ಮಗುವಿನ ಲಿಪ್ ತುಟಿ ಇರಬಹುದು ಅಥವಾ ಮೌತ್, ನಮ್ಮ ಮೇಲ್ದವಡೆ, ಇದೆಲ್ಲ ಜಾಯಿನ್ ಆಗಿರೋದಿಲ್ಲ ಕರೆಕ್ಟ್ ಆಗಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ. ಯಾಕೆ ಹಾಗಾಗುತ್ತೆ? ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಗಳಿರಬಹುದು, ಅದ್ರ ಜೊತೆ ತಾಯಿಯ ಪೌಷ್ಟಿಕಾಂಶದ ಕೊರತೆ, ಮ್ಯಾಟರ್ನಲ್ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ಬಹುದು. ಸೊ ದಟ್ ಲೀಡ್ಸ್ ಟು ಡಿಫಿಕಲ್ಟಿ ಇನ್ ಫೀಡಿಂಗ್, ಸ್ಪೀಕಿಂಗ್, ಹಿಯರಿಂಗ್, ಬ್ರೀತಿಂಗ್. ಮುಂದೆ ಮಗುವಿಗೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಆಹಾರ ಅಥವಾ ಸೇವಿಸೋದು, ಮಾತಾಡೋದು, ಹಿಯರಿಂಗು, ಕೇಳಿಸ್ಕೊಳ್ಳೋದ್ರಲ್ಲಿ, ಬ್ರೀತಿಂಗ್ ನಲ್ಲಿ ಸಮಸ್ಯೆ ಬರಬಹುದು. ಇಟ್ ಇಸ್ ನಾಟ್ ಕಾಸ್ಮೆಟಿಕ್ ಓನ್ಲಿ ಬಟ್ ಸೀರಿಯಸ್ ಹೆಲ್ತ್ ಕಂಡೀಷನ್. ಸ್ಕೇಲ್ ನೋಡಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ. ಅಬೌಟ್ 1 in 700 ಚಿಲ್ಡ್ರನ್ ಆರ್ ಬಾರ್ನ್ ವಿತ್ ಕ್ಲೆಫ್ಟ್ ಕಂಡೀಷನ್. 700ರಲ್ಲಿ ಒಂದು ಮಗುವಿಗೆ ಇಂತಹ ಒಂದು ಪರಿಸ್ಥಿತಿ ಇರುತ್ತೆ. 36,000 ನ್ಯೂ ಕೇಸಸ್ ಎವ್ರಿ ಇಯರ್. ಪ್ರತಿ ವರ್ಷ ಸುಮಾರು 36,000 ಹೊಸ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಅರೌಂಡ್ 17.5 lakh ಚಿಲ್ಡ್ರನ್ ಸ್ಟಿಲ್ ಲಿವ್ ವಿತ್ ಅನ್ರಿಪೇರ್ಡ್ ಕ್ಲೆಫ್ಟ್ಸ್. 17.5 ಲಕ್ಷದಷ್ಟು ಮಕ್ಕಳು ಇನ್ನೂ ಸಹ ಅನ್ರಿಪೇರ್ಡ್, ಆ ತರ ಪರಿಸ್ಥಿತಿಯಲ್ಲೇ ಬದುಕ್ತಾ ಇದ್ದಾರೆ. ಇಂಡಿಯಾ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಕ್ಲೆಫ್ಟ್ ಬರ್ತ್ಸ್ ಗ್ಲೋಬಲಿ. ಜಗತ್ತಿನಲ್ಲೇ ಹೆಚ್ಚು ಕ್ಲೆಫ್ಟ್ ಬರ್ತ್ಗಳು ಆಗ್ತಾ ಇರೋದು ಭಾರತದಲ್ಲಿ. ಯಟ್ ದರ್ ಇಸ್ ನೋ ನ್ಯಾಷನಲ್ ಡೇಟಾ ಬೇಸ್ ಫಾರ್ ಕ್ಲೆಫ್ಟ್ ಕಂಡೀಷನ್. ಆದ್ರೂ ಸಹಿತ ರಾಷ್ಟ್ರೀಯ ಮಟ್ಟದ ಒಂದು ಡೇಟಾ ಬೇಸ್ ನಮ್ಮ ಹತ್ರ ಇಲ್ಲ. ಅದರ ಅರ್ಥ ಏನು? ದಿಸ್ ಶೋಸ್ ವೀಕ್ ಡಿಸೀಸ್ ಸರ್ವೆಲೆನ್ಸ್. ಡಿಸೀಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಸರಿಯಾಗಿ ಅದನ್ನ ಸರ್ವೆ ಮಾಡ್ತಾ ಇಲ್ಲ. ಅದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ, ಡೇಟಾ ಕಲೆಕ್ಟ್ ಮಾಡೋದ್ರಲ್ಲಿ ಹಿಂದುಳಿದಿದ್ದೇವೆ. ಇನ್ನು NGOಗಳಿದೆ. ಸ್ಮೈಲ್ ಟ್ರೈನ್, ಮಿಷನ್ ಸ್ಮೈಲ್, ಆಪರೇಷನ್ ಸ್ಮೈಲ್, ಟ್ರಾನ್ಸ್ಫಾರ್ಮಿಂಗ್ ಕ್ಲೆಫ್ಟ್, ಹೀಲಿಂಗ್ ಸ್ಮೈಲ್ ಫೌಂಡೇಶನ್. NGOಗಳು ತುಂಬಾ ಇದೆ. ಆದ್ರೆ ದೇ ಹ್ಯಾವ್ ಟುಗೆದರ್ ಸಪೋರ್ಟೆಡ್ ಓವರ್ 22 lakh ಸರ್ಜರೀಸ್. ನೋಡಿ, ಸುಮಾರು 22 ಲಕ್ಷ ಸರ್ಜರಿಗಳಿಗೆ ಈ NGOಗಳಿಂದ ಹೆಲ್ಪ್ ಆಗಿದೆ. ಏನ್ ಮಾಡುತ್ತೆ NGOಗಳು? ಅಷ್ಟು ಸಾರಿ ಸರ್ಜರಿಗೆ ಫಂಡ್ ಕೊಡೋದಿರಬಹುದು, ಡಾಕ್ಟರ್ಸ್ ಟ್ರೈನಿಂಗು, ಹಾಸ್ಪಿಟಲ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು, ಮತ್ತೆ ಫಾಲೋ ಅಪ್ ಕೇರ್, ಆ ಒಂದು ಸರ್ಜರಿ ಆದ್ಮೇಲೆ ಮತ್ತೆ ಬೇಕಾದಂತಹ ಸಹಾಯ ಮಾಡೋದು. ಸೊ ದೇರ್ ವರ್ಕ್ ಇಸ್ ವ್ಯಾಲ್ಯೂಯಬಲ್ ಬಟ್ ಇಟ್ ಕೆನಾಟ್ ರೀಪ್ಲೇಸ್ ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್. ಅವರ ವರ್ಕ್ ಎಲ್ಲ ವ್ಯಾಲ್ಯೂಯಬಲ್ ಹೌದು, ಆದ್ರೆ ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ನ ರೀಪ್ಲೇಸ್ ಮಾಡೋದಿಲ್ಲ. ಇನ್ನು ವೈ ದ ಪ್ರಾಬ್ಲಮ್ ಪರ್ಸಿಸ್ಟ್? ಯಾಕೆ ಪ್ರಾಬ್ಲಮ್ ಮುಂದುವರಿತಾ ಇದೆ? ಹೈ ಕಾಸ್ಟ್ ಆಫ್ ಟ್ರೀಟ್ಮೆಂಟ್, ಪುವರ್ ಫ್ಯಾಮಿಲೀಸ್ ಡಿಲೇ ಆರ್ ಅವಾಯ್ಡ್ ಸರ್ಜರಿ. ಕಾಸ್ಟ್ ತುಂಬಾ ಜಾಸ್ತಿ ಇರೋದ್ರಿಂದ ಬಡ ಕುಟುಂಬಗಳು ಡಿಲೇ ಮಾಡ್ತಾ ಇರುತ್ತವೆ ಅಥವಾ ಸರ್ಜರಿ ಮಾಡಿಸ್ಕೊಳ್ಳೋದಿಲ್ಲ, ಅವಾಯ್ಡ್ ಮಾಡೋದು. ವೀಕ್ ಪಬ್ಲಿಕ್ ಹಾಸ್ಪಿಟಲ್ ಕೆಪಾಸಿಟಿ. ಇನ್ನು ಸರ್ಕಾರಿ ಆಸ್ಪತ್ರೆಗಳು ಗೊತ್ತೇ ಇದೆ ನಿಮ್ಗೆ. ಲ್ಯಾಕ್ ಆಫ್ ಸ್ಪೆಷಲೈಸ್ಡ್ ಸರ್ಜನ್ಸ್, ಪುವರ್ ಇನ್ಫ್ರಾಸ್ಟ್ರಕ್ಚರ್, ಫ್ರಾಗ್ಮೆಂಟೆಡ್ ಸರ್ವಿಸ್. ನೋಡಿ, ಹೆಲ್ತ್ ಅನ್ನುವಂಥ ವಿಷಯ ಬಂದಾಗ, ಮೊದಲು ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೇನೆ, ಗವರ್ನೆನ್ಸ್ಗೂ ಕನೆಕ್ಟ್ ಆಗುತ್ತೆ,
GS3 ಯಲ್ಲೂ ಸಹ ಬರುತ್ತೆ, ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ವಿಷಯದಲ್ಲೂ ಬರುತ್ತೆ ಹೆಲ್ತ್ ಅನ್ನೋದು. ಈ ಪ್ರಾಬ್ಲಮ್ಗಳಿದೆಯಲ್ವಾ, ಈ ಪ್ರಾಬ್ಲಮ್ಗಳು ಕಾಮನ್. ಡೇಟಾ ಮತ್ತೆ ಕೆಲವೊಂದು ಎಕ್ಸಾಂಪಲ್‌ಗಳನ್ನ ನಾವು ನೋಡ್ಕೊಂಡ್ರಾಯ್ತು. ಎಲ್ಲಾ ಕಡೆನೂ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಜಾಸ್ತಿ ಇದೆ ಅಲ್ವಾ? ಸ್ಪೆಷಲೈಸ್ಡ್ ಸರ್ಜನ್‌ಗಳು ಯಾವುದೇ ನೀವು ಹೆಲ್ತ್ ಇಶ್ಯೂ ತಗೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ ಪುವರ್ ಆಗಿರುತ್ತೆ, ಫ್ರಾಗ್ಮೆಂಟೆಡ್ ಸರ್ವಿಸ್ ಇದ್ದೇ ಇರುತ್ತೆ. ನೋ ನ್ಯಾಷನಲ್ ರಿಪೋರ್ಟಿಂಗ್ ಸಿಸ್ಟಮ್. Cleft conditions are not notified diseases, so data remains incomplete. ನೋಟಿಫೈಡ್ ಡಿಸೀಸ್ ಅಂತ ಮಾಡಲಿಲ್ಲ. ನೋಟಿಫೈಡ್ ಡಿಸೀಸ್ ಅಂತ ಮಾಡಿದ್ರೆ ಅಂಥ ಯಾವುದೇ ಹೊಸ ಕೇಸ್ ಇದ್ರೂ ಅದನ್ನು ಸರ್ಕಾರಕ್ಕೆ ವರದಿ ಮಾಡಬೇಕಾಗತ್ತೆ. ಆದ್ರೆ ನೋಟಿಫೈಡ್ ಡಿಸೀಸ್ ಅಂತ ಹೇಳದೆ ಇರೋದ್ರಿಂದ ಅದು ಇನ್ಕಂಪ್ಲೀಟ್ ಆಗಿರುತ್ತೆ ಡೇಟಾ. ಇನ್ನು ರೂರಲ್ ಅರ್ಬನ್ ಡಿವೈಡ್, ಇದು ಸಹ ಕಾಮನ್ ಪಾಯಿಂಟ್. ಸರ್ವಿಸಸ್ ಕಾನ್ಸಂಟ್ರೇಟೆಡ್ ಇನ್ ಸಿಟೀಸ್, ಸಿಟಿಗಳಲ್ಲೇ ಜಾಸ್ತಿ ಸರ್ವಿಸ್ ಇರೋದು. ರೂರಲ್ ಫ್ಯಾಮಿಲೀಸ್ ಲ್ಯಾಕ್ ಆಕ್ಸೆಸ್ ಅಂಡ್ ಅವೇರ್ನೆಸ್, ರೂರಲ್ ಫ್ಯಾಮಿಲಿಗಳಿಗೆ ಸಂಬಂಧಪಟ್ಟ ಹಾಗೆ ಆಕ್ಸೆಸ್ ಅವೇರ್ನೆಸ್ ಕಡಿಮೆ ಇರುತ್ತೆ. ಹೆಲ್ತ್ ಅಂಡ್ ಸೋಷಿಯಲ್ ಕಾನ್ಸಿಕ್ವೆನ್ಸಸ್. ಇಫ್ ಅನ್ಟ್ರೀಟೆಡ್, ಕ್ಲೆಫ್ಟ್ ಲೀಡ್ಸ್ ಟು, ಒಂದು ವೇಳೆ ಟ್ರೀಟ್ ಮಾಡದೇ ಇದ್ರೆ ಏನಾಗುತ್ತೆ? ಮೆಡಿಕಲ್ ಇಂಪ್ಯಾಕ್ಟ್ ನೋಡಿ. ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ. ಚಿಲ್ಡ್ರನ್ 1.5 ಟೈಮ್ಸ್ ಮೋರ್ ವಲ್ನರೇಬಲ್. ಜಾಸ್ತಿ ಈ ಕ್ಲೆಫ್ಟ್ ಇದ್ರೆ ಜಾಸ್ತಿ ಅಪೌಷ್ಟಿಕತೆ ಕಂಡು ಬರ್ತಾ ಇರುತ್ತೆ, 1.5 ಪಟ್ಟು. ಫೀಡಿಂಗ್ ಪ್ರಾಬ್ಲಮ್ಸ್ ಇರಬಹುದು, ಇನ್ಫೆಕ್ಷನ್ಗಳು ಪದೇ ಪದೇ ಕಾಣಿಸ್ಕೊಳ್ಳೋದು, ಮತ್ತೆ ಸ್ಪೀಚ್ ಅಂಡ್ ಹಿಯರಿಂಗ್ ಇಂಪೈರ್ಮೆಂಟ್, ಮಾತನಾಡೋದು ಕೇಳಿಸ್ಕೊಳ್ಳೋದ್ರಲ್ಲಿ ಕೆಲವು ಸಮಸ್ಯೆಗಳಾಗಬಹುದು. ಇನ್ನು ಸೋಷಿಯಲ್ ಇಂಪ್ಯಾಕ್ಟ್ ಸಹ ಆಗುತ್ತಲ್ವಾ, ಕೇವಲ ಮೆಡಿಕಲ್ ಇಂಪ್ಯಾಕ್ಟ್ ಮಾತ್ರ ಅಲ್ಲ. ಇಂತಹ ಮಕ್ಕಳನ್ನ ಸಮಾಜ ಬೇರೆನೇ ದೃಷ್ಟಿಯಿಂದ ನೋಡ್ತಾ ಇರುತ್ತೆ. ಬುಲ್ಲಿಯಿಂಗ್ ಅಂಡ್ ಸ್ಟಿಗ್ಮಾ, ಸ್ಕೂಲ್ ಡ್ರಾಪ್ ಔಟ್, ಲೋ ಕಾನ್ಫಿಡೆನ್ಸ್, ಡಿಫಿಕಲ್ಟಿ ಇನ್ ಎಂಪ್ಲಾಯ್ಮೆಂಟ್ ಅಂಡ್ ಮ್ಯಾರೇಜ್ ಅಲ್ವಾ? ಅವರನ್ನ ಮೂದಲಿಸುವರಿರ್ತಾರೆ. ಸ್ಕೂಲ್ ಡ್ರಾಪ್ ಔಟ್, ಶಾಲೆಯಿಂದ ಹೊರಗುಳಿದ್ ಬಿಡ್ತಾರೆ ಎಷ್ಟೋ ಜನ, ಕಾನ್ಫಿಡೆನ್ಸ್ ಇರೋದಿಲ್ಲ. ಡಿಫಿಕಲ್ಟಿ, ಎಂಪ್ಲಾಯ್ಮೆಂಟ್ ಮತ್ತು ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ ಡಿಫಿಕಲ್ಟಿ ಇರೋದು. ಲೀಡ್ಸ್ ಟು ಲೈಫ್ ಲಾಂಗ್ ಸೈಕಾಲಜಿಕಲ್ ಅಂಡ್ ಎಕನಾಮಿಕ್ ಡಿಸ್ಅಡ್ವಾಂಟೇಜ್. ಲೈಫ್ ಲಾಂಗ್, ಇಡೀ ಜೀವನ ಪೂರ್ತಿ ಒಂಥರ ಅದೇ ಒಂದು ಡಿಸ್ಅಡ್ವಾಂಟೇಜ್ ಅಲ್ಲಿ ಬದುಕಬೇಕಾಗತ್ತೆ. ಇನ್ನು ಕೀ ಗ್ಲೋಬಲ್ ನ್ಯಾಷನಲ್ ರೆಕಗ್ನಿಷನ್ ನೋಡೋದಾದ್ರೆ, WHO ಇನ್ಕ್ಲೂಡ್ಸ್ ಕ್ರಾನಿಯೋಫೇಶಿಯಲ್ ಅನಾಮಲೀಸ್ ಇನ್ ದಿ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್. ಫೇಶಿಯಲ್ ಅನಾಮಲೀಸ್ಗಳು, ಮುಖಕ್ಕೆ ಸಂಬಂಧಪಟ್ಟಿರೋದು, ಇಂಥದ್ದೆಲ್ಲ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಅಲ್ಲಿ WHO ಇನ್ಕ್ಲೂಡ್ ಮಾಡಿದೆ. ಲ್ಯಾನ್ಸೆಂಟ್ ಎಸ್ಟಿಮೇಟ್ಸ್ 90% ಅನ್ಟ್ರೀಟೆಡ್ ಕ್ಲೆಫ್ಟ್ ಬರ್ಡನ್ ಇನ್ ಇಂಡಿಯಾ. 19% ಕ್ಲೆಫ್ಟ್ ಬರ್ಡನ್ ಹಾಗೆ ಅನ್ಟ್ರೀಟ್ ಆಗಿರುತ್ತೆ, ಟ್ರೀಟ್ಮೆಂಟ್ ಸಿಕ್ಕೋದೇ ಇಲ್ಲ. NFHS, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, IHME ಹೈಲೈಟ್ ಲಿಂಕ್ಸ್ ವಿತ್ ಮಾಲ್ ನ್ಯೂಟ್ರಿಷನ್. ಇವರು ಸಹ ಹೇಳೋದೇ ಇದರಿಂದಾಗಿ ಮಾಲ್ ನ್ಯೂಟ್ರಿಷನ್ ಸಹ ಜಾಸ್ತಿ ಆಗುತ್ತೆ ಅಂತ. ನ್ಯಾಷನಲ್ ಬರ್ತ್ ಡಿಫೆಕ್ಟ್ ಅವೇರ್ನೆಸ್ ಮಂತ್, ಆಗಸ್ಟ್ 2024 ಲಾಂಚ್ ಮಾಡಿದ್ರು. ಇನ್ನು ನೀತಿ ಆಯೋಗ್ ಹ್ಯಾಸ್ ಬಿಗನ್ ಡಿಸ್ಕಷನ್ ಆನ್ ಬರ್ತ್ ಡಿಫೆಕ್ಟ್ಸ್. ನೀತಿ ಆಯೋಗ ಸಹ ಬರ್ತ್ ಡಿಫೆಕ್ಟ್ಗಳ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡಿದೆ. ಮುಂದೆ ಏನು ಹೊಸ ವರದಿ ಬಿಡುಗಡೆ ಮಾಡಬಹುದು ಅಥವಾ ಕೆಲವು ಬೇರೆ ಬೇರೆ ರಾಜ್ಯಗಳಿಗೆ ನಿರ್ದೇಶನಗಳನ್ನ ಬಿಡುಗಡೆ ಮಾಡಬಹುದು. ವೈ ಕ್ಲೆಫ್ಟ್ ಕೇರ್ ಮಸ್ಟ್ ಬಿ ಟ್ರೀಟೆಡ್ ಆಸ್ ಪಬ್ಲಿಕ್ ಹೆಲ್ತ್ ಇಶ್ಯೂ. ಯಾಕೆ ಅದನ್ನ ಪಬ್ಲಿಕ್ ಹೆಲ್ತ್ ಇಶ್ಯೂ ಆಗಿ ನಾವು ಟ್ರೀಟ್ ಮಾಡಬೇಕು? ಯಾಕಂತಂದ್ರೆ ಇಟ್ ಅಫೆಕ್ಟ್ ಸರ್ವೈವಲ್, ನ್ಯೂಟ್ರಿಷನ್, ಎಜುಕೇಶನ್ ಅಂಡ್ ಡಿಗ್ನಿಟಿ. ಅದು ಮಗುವಿನ ಎಲ್ಲ ಆಯಾಮಗಳ ಮೇಲೆ ಪರಿಣಾಮ ಬೀರುವಂತದ್ದು. ಇದು ಉಳಿಯೋದು, ಪೌಷ್ಟಿಕತೆ, ಶಿಕ್ಷಣ, ಘನತೆ, ಡಿಗ್ನಿಟಿ. ಅರ್ಲಿ ಸರ್ಜರಿ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಲೈಫ್ ಔಟ್ಕಮ್ಸ್. ಅರ್ಲಿ ಸರ್ಜರಿ ಮುಖ್ಯವಾಗಿ ಲೈಫ್ ಔಟ್ಕಮ್ಸ್ ಅನ್ನ, ಮುಂದೆ ಆಗುವಂತ ಸಮಸ್ಯೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಮೊದಲೇ ಸರ್ಜರಿ ಮಾಡಿದ್ರೆ ಒಳ್ಳೆಯದು. ಮತ್ತೆ ಟ್ರೀಟ್ಮೆಂಟ್ ಇಸ್ ಕಾಸ್ಟ್ ಎಫೆಕ್ಟಿವ್. ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಹಣ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಸಹ ನೋಡ್ಬೇಕಾಗತ್ತೆ. ಒಂದ್ ವೇಳೆ ಡಿಲೇ ಆಗ್ತಾ ಹೋದ್ರೆ ಔಟ್ಕಮ್ಸ್ ಪರ್ಮನೆಂಟ್ ಆಗಿ ಉಳಿದು ಬಿಡುತ್ತೆ, ಇನ್ನಷ್ಟು ವರ್ಸನ್ ಆಗ್ತಾ ಹೋಗುತ್ತೆ. ಕ್ಲೆಫ್ಟ್ ಕೇರ್ ಇಸ್ ನಾಟ್ ಕಾಸ್ಮೆಟಿಕ್ ಕೇರ್ ಬಟ್ ಎಸೆನ್ಷಿಯಲ್ ಹೆಲ್ತ್ ಕೇರ್. ಕೇವಲ ಕಾಸ್ಮೆಟಿಕ್ ಮಾತ್ರ ಅಲ್ಲ, ಇದು ಎಸೆನ್ಷಿಯಲ್ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿದ್ದು. ವಾಟ್ ಶುಡ್ ಬಿ ಡನ್? ಹಾಗಾದ್ರೆ ಏನ್ ಮಾಡಬೇಕು? ರೆಕಾಗ್ನೈಸ್ ಕ್ಲೆಫ್ಟ್ ಆಸ್ ನೋಟಿಫೈಯಬಲ್ ಹೆಲ್ತ್ ಕಂಡೀಷನ್. ಕ್ಲೆಫ್ಟ್ ಅನ್ನ ನೋಟಿಫೈಯಬಲ್ ಹೆಲ್ತ್ ಕಂಡೀಷನ್ ತರ ರೆಕಾಗ್ನೈಸ್ ಮಾಡಬೇಕು. ಬೆಟರ್ ಡೇಟಾ ಸಿಗಬೇಕಾಗುತ್ತೆ, ಪ್ಲಾನಿಂಗ್ ಬೇಕಾಗುತ್ತೆ. ಸ್ಟ್ರೆಂಥನ್ ಗವರ್ಮೆಂಟ್ ಹಾಸ್ಪಿಟಲ್ಸ್, ಗವರ್ಮೆಂಟ್ ಹಾಸ್ಪಿಟಲ್ಗಳನ್ನ ಇನ್ನಷ್ಟು ಬಲಪಡಿಸೋದು. ಏನ್ ಬೇಕು ಅಲ್ಲಿ? ಇನ್ಫ್ರಾಸ್ಟ್ರಕ್ಚರ್ ಬೇಕು, ಟ್ರೈನ್ಡ್ ಸರ್ಜನ್ಸ್ ಬೇಕು, ಸ್ಪೀಚ್ ಥೆರಪಿ ಬೇಕಾಗುತ್ತೆ. ಪೋಸ್ಟ್ ಆಪರೇಟಿವ್ ಕೇರು, ಸರ್ಜರಿ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲೂ ಸಹ ಸಹಾಯ ಮಾಡೋದು. ಇನ್ನು ಅರ್ಲಿ ಡಿಟೆಕ್ಷನ್ ಎಟ್ ಬರ್ತ್, ಇದರಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಆಶಾ ವರ್ಕರ್ಸ್, ಅಂಗನವಾಡಿ ಸಿಸ್ಟಮ್ ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಇದಾದ್ಮೇಲೆ ಫಿನಾನ್ಷಿಯಲ್ ಮತ್ತೆ ಲಾಜಿಸ್ಟಿಕ್ ಸಪೋರ್ಟಿಗೆ ಅಲ್ಲಿ ಸರ್ಜರಿ, ಟ್ರಾವೆಲ್, ಹಾಸ್ಪಿಟಲ್ ಸ್ಟೇ, ಫಾಲೋ ಅಪ್ ಕೇರ್ ಇದನ್ನೆಲ್ಲ ಕವರ್ ಮಾಡಬಹುದು. ಹಾಗಾಗಿ ಒಂದೇ ಆಯಾಮ ಇರೋದಿಲ್ಲ ನೋಡಿ. ಏನ್ ಮಾಡ್ಬೇಕು ಅಂತ ಬಂದಾಗ ಏನೇನು ಬಂತು ಇಲ್ಲಿ ಗಮನಿಸ್ತಾ ಹೋಗಿ, ನಿಧಾನವಾಗಿ ಡೈಲಿ ನೀವು ನೋಡ್ತಾ ಇದ್ರೆ ಆಮೇಲೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇನ್ನು NGO ಗವರ್ಮೆಂಟ್ ಕೊಲಾಬರೇಷನ್,
ಎನ್‌ಜಿಒಗಳಿಂದ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗ್ತಾ ಇದೆ. ಯೂಸ್ ಎನ್‌ಜಿಒ ಎಕ್ಸ್ಪರ್ಟೈಸ್ ವೈಲ್ ಸ್ಕೇಲಿಂಗ್ ಥ್ರೂ ಪಬ್ಲಿಕ್ ಸಿಸ್ಟಮ್ಸ್. ಸರ್ಕಾರ ಸಹ ಸುಮ್ಮನೆ ಕುತ್ಕೋಬಾರ್ದು ಎನ್‌ಜಿಒ ಎಲ್ಲ ಮಾಡುತ್ತೆ ಅಂತ. ಎರಡೂ ವಿಭಾಗಗಳ ಒಂದು ಸಹಾಯ ಸಹಕಾರ ಆಗಿರುತ್ತೆ ಇಲ್ಲಿ. Treating cleft lip and palate as a public health priority rather than cosmetic issue can prevent lifelong disability, reduce stigma, and strengthen India's child health system through early detection, universal access, and institutional capacity building. ಮುಖ್ಯವಾಗಿ ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಅನ್ನ ಪಬ್ಲಿಕ್ ಹೆಲ್ತ್ ಪ್ರಯಾರಿಟಿಯಾಗಿ ಟ್ರೀಟ್ ಮಾಡೋದ್ರಿಂದ ಬರೀ ಕಾಸ್ಮೆಟಿಕ್ ಇಶ್ಯೂ ಅಂತ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಆ ಮಕ್ಕಳಿಗಿರ್ಬಹುದು ಇಡೀ ಜೀವನ ಪರ್ಯಂತ ಅವರು ಕಷ್ಟ ಅನುಭವಿಸೋದನ್ನ ತಪ್ಪಿಸಬಹುದು. ಭಾರತದ ಚೈಲ್ಡ್ ಹೆಲ್ತ್ ಸಿಸ್ಟಮ್ ಅನ್ನ, ಮಕ್ಕಳ ಒಂದು ಆರೋಗ್ಯ ವ್ಯವಸ್ಥೆಯನ್ನ ನಾವು ಇನ್ನಷ್ಟು ಬಲಪಡಿಸಬಹುದು. ಇದಕ್ಕೋಸ್ಕರ ಅರ್ಲಿ ಡಿಟೆಕ್ಷನ್ ಆಗಬೇಕು, ಯೂನಿವರ್ಸಲ್ ಆಕ್ಸೆಸ್ ಸಿಗಬೇಕು, ಮತ್ತೆ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಅಲ್ಲಿ ಕೆಪಾಸಿಟಿ ಬಿಲ್ಡಿಂಗ್, ಸಾಮರ್ಥ್ಯ ವೃದ್ಧಿ ಆಗಬೇಕು. ಇಷ್ಟು ಆದಾಗ ಇಂತಹ ಸಮಸ್ಯೆಗಳನ್ನ ಭಾರತ ಸರಿಯಾಗಿ ನಿರ್ವಹಿಸ್ತಾ ಹೋಗಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.